ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸುದ್ದಿ ಸ್ನೇಹಮಯಿ ಕೃಷ್ಣ ಅವರಿಗೆ ಸಂಬಂಧಪಟ್ಟದ್ದು. ಸ್ನೇಹಮಯಿ ಕೃಷ್ಣ ಅನ್ನೋ ಹೆಸರು ರಾಜ್ಯದ ಜನರಿಗೆ ಚಿರಪರಿಚಿತ. ಕಾರಣ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ರು, ಸತತವಾಗಿ ಹೋರಾಟ ಮಾಡಿದ್ರು. ಹಾಗಾಗಿ ಜನರ ಮನಸ್ಸಲ್ಲಿ ಈ ಹೆಸರು ಅಚ್ಚಳಿಯದೆ ಉಳಿಯೋದಕ್ಕೆ ಕಾರಣ ಆಗಿದೆ. ಇವ್ರು ಆರೋಪ ಮಾಡಿದ್ದು ಸ್ವತಃ ಸಿದ್ದರಾಮಯ್ಯನವರ ಮೇಲೆ ಅನ್ನೋ ಕಾರಣಕ್ಕೆ. ಇದಾದ ಬಳಿಕ ಸೈಲೆಂಟ್ ಆದ್ರ ಸ್ನೇಹಮಯಿ ಕೃಷ್ಣ ಅಂದ್ರೆ ಇಲ್ಲ, ಅತಿ ದೊಡ್ಡ ಬಾಂಬ್ ಸಿಡಿಸಿದ್ರು, ಅದು ಕೂಡ KS ಅಧಿಕಾರಿಯ ವಿರುದ್ಧ. KS ಅಧಿಕಾರಿಯ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಿದ್ರ. ಇದರಿಂದ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ಈ ಪ್ರಶ್ನೆ ಇದೆ. ಕಾರಣ ನಟೇಶ್ ಅವರದ್ದೇ ಎನ್ನಲಾಗಿರುವಂತಹ ಆಡಿಯೋ ಸತ್ಯಾನ ಸುಳ್ಳ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದೆ. ನಟೇಶ್ ಅವರದ್ದು ಎನ್ನಲಾಗಿರುವ ಆಡಿಯೋ ಅಸಲಿನಾ ನಕಲಿನಾ? ಆಡಿಯೋ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರಂತೆ ಸಿಸಿಬಿ ಪೊಲೀಸರು. KS ಅಧಿಕಾರಿ ವಿರುದ್ಧ ಸುಳ್ಳು ಹೇಳಿದ್ರ ಸ್ನೇಹಮಯಿ ಕೃಷ್ಣ ಅನ್ನೋದು ಪ್ರಶ್ನೆ ಇದೆ. ನಟೇಶ್ ಅವರದ್ದೇ ಎನ್ನಲಾಗಿರುವ ಆಡಿಯೋ ಅಸಲಿನ ನಕಲಿನ? ಕಾರಣ ಸ್ನೇಹಮಯಿ ಕೃಷ್ಣ ಅದು ಅಸಲಿ ಅಂತಿದ್ದಾರೆ, ನಟೇಶ್ ಅವ್ರನ್ನ ಕೇಳಿದ್ರೆ ಅದು ನಕಲಿ ಅಂತಿದ್ದಾರೆ. ಆಡಿಯೋ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಸ್ನೇಹಮಯಿ ಕೃಷ್ಣಗೆ ತಡರಾತ್ರಿ ತನಕ ಫುಲ್ ಡ್ರಿಲ್ ಮಾಡಿದ್ದಾರೆ. ನನ್ನದು ಅನ್ನುತ್ತಿರುವ ಆಡಿಯೋ ನಕಲಿ ಅಂತ ನಟೇಶ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲ ನಟೇಶ್ ಅವರದ್ದೇ ಈ ಆಡಿಯೋ ಅಂತ ಸ್ನೇಹಮಯಿ ಕೃಷ್ಣ ವಿಚಾರಣೆಯ ಸಂದರ್ಭದಲ್ಲಿ ಇದೇ ವಿಚಾರಗಳನ್ನ ಪದೇ ಪದೇ ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳ್ತಿದ್ದಾರಂತೆ. ಹಂಗಾಗಿ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಆಡಿಯೋದಲ್ಲಿ ಮತ್ತೊಬ್ಬ ವ್ಯಕ್ತಿ ಕೂಡ ಮಾತನಾಡಿರೋದ್ರಿಂದ ಆತನನ್ನ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತ ಸಿಸಿಬಿ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಸ್ನೇಹಮಯಿ ಕೃಷ್ಣರ ಮೈಸೂರಿನ ಮನೆಯನ್ನ ಕೂಡ ಅಧಿಕಾರಿಗಳು ತಡಕಾಡ್ಬಿಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಕಂಪ್ಯೂಟರ್ ಅನ್ನ ಕೂಡ ಸಿಸಿಬಿ ಅಧಿಕಾರಿಗಳು ಜಾಲಾಡಿದ್ದು ಮೂಲ ಆಡಿಯೋಗಾಗಿ ಸಿಸಿಬಿ ಪೊಲೀಸರು ತಡಕಾಡ್ತಿದ್ದಾರೆ. ಪೆನ್ ಡ್ರೈವ್, ಸ್ಕ್ಯಾನರ್, ದಾಖಲೆಗಳು, ಹಾರ್ಡ್ ಡಿಸ್ಕ್ ಇದೆಲ್ಲವನ್ನ ಕೂಡ ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಆಡಿಯೋ ರೆಕಾರ್ಡ್ ಆಗಿರುವ ಮೂಲ ಡಿವೈಸ್ ಯಾವುದು ಅದನ್ನ ಪತ್ತೆ ಹಚ್ಚೋದಕ್ಕೆ ಸಿಸಿಬಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ವೈರಲ್ ಆಡಿಯೋದ ಪೂರ್ತಿ ಸಂಭಾಷಣೆಯ ಬಗ್ಗೆ ಕಂಪ್ಲೀಟ್ ಆಗಿ ಸಿಸಿಬಿ ಅಧಿಕಾರಿಗಳು ಎನ್ಕ್ವೈರಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. FSLಗೆ ಆಡಿಯೋ ಕಳಿಸ್ಕೊಟ್ಟಿದ್ದಾರಂತೆ ಸಿಸಿಬಿ ಪೊಲೀಸರು. ಸೊ ಈಗ FSL ನಿಂದ ಒಂದು ರಿಪೋರ್ಟ್ ಬರಬೇಕು, ನಿಜಕ್ಕೂ ಇದು ನಟೇಶ್ ಅವರ ವಾಯ್ಸಾ, ನಟೇಶ್ ಅವರೇ ಮಾತನಾಡಿರೋದಾ, ಈ ಆಡಿಯೋ ಅಸಲಿನ ನಕಲಿನ, ಇದು ಕೂಡ ಪ್ರೂವ್ ಆಗಬೇಕು ಅಂದ್ರೆ FSL ನಿಂದ ಒಂದು ರಿಪೋರ್ಟ್ ಬರಬೇಕು. ಸೊ ಅಲ್ಲಿ ತನಕ ಇದರ ಮೂಲ ಮಾತನಾಡಿರೋದು ನಿಜಾನ, ಯಾಕಾಗಿ ಮಾತಾಡಿದ್ರು, ಯಾವ ವಿಚಾರಗಳ ಪ್ರಸ್ತಾಪ ಆಯ್ತಲ್ಲ, ಅಷ್ಟು ಆಯಾಮಗಳಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಸದ್ಯ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇಫ್ ಸಪೋಸ್ ನಟೇಶ್ ಅವರದ್ದೇ ಎನ್ನಲಾಗಿರುವಂತಹ ಆಡಿಯೋ ನಕಲಿ ಅನ್ನೋದೇನಾದ್ರೂ ಪ್ರೂವ್ ಆಗ್ಬಿಟ್ರೆ ಈ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಕಾರಣ ಆರೋಪ ಮಾಡಿರೋದು KS ಅಧಿಕಾರಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪ. ಹಂಗಾಗಿ ಸುಳ್ಳು ಆರೋಪಗಳನ್ನ ಮಾಡಿ ತಪ್ಪಿಸ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ಹಂಗಾಗಿ ಸ್ನೇಹಮಯಿ ಕೃಷ್ಣ ಅವರನ್ನ ಸಿಸಿಬಿ ಅಧಿಕಾರಿಗಳು ತಡರಾತ್ರಿ 7 ರಿಂದ 8 ಗಂಟೆ ನಿರಂತರವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಸ್ನೇಹಮಯಿ ಕೃಷ್ಣ ಅವರ ಹೆಸರು ರಾಜ್ಯದ ಜನತೆಗೆ ಚಿರಪರಿಚಿತ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು, ಮೂಡ ಹಗರಣದಲ್ಲಿ ಸತತವಾಗಿ ಹೋರಾಟ ಮಾಡಿದವರು. ಇಲ್ಲಿಗೆ ಸೈಲೆಂಟ್ ಆದ್ರ ಸ್ನೇಹಮಯಿ ಕೃಷ್ಣ ಅಂದ್ರೆ ಇಲ್ಲ ಶಾಲಿನಿ ರಜನೀಶ್ KS ಅಧಿಕಾರಿಯ ವಿರುದ್ಧ ಒಂದು ಗಂಭೀರ ಆರೋಪ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳ ತನಿಖೆ ಹೆಂಗ್ ಸಾಗ್ತಾ ಇದೆ, ಅಟ್ ಪ್ರೆಸೆಂಟ್ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರದಲ್ಲಿ?
ಶ್ರುತಿ, ಇಲ್ಲಿ ಮೂಡ ಮಾಜಿ ಆಯುಕ್ತರಾದಂಥ ನಟೇಶ್ ಅವರ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಅವರು ಲೋಕಾಯುಕ್ತ ವಿಚಾರಣೆ ಜೊತೆಗೆ ಇಡಿ ಜೊತೆಗೆ IT ದಾಳಿ ಸಂದರ್ಭದಲ್ಲಿ ಅವರು ಏನು ಮೂಡದಲ್ಲಿ ಸೈಟ್ಗಳ ಹಂಚಿಕೆ ಸಂಬಂಧಪಟ್ಟಂತೆ ನಡೆಸಿರ್ತಕ್ಕಂಥ ಅಕ್ರಮಗಳ ಒಂದು ಪ್ರಕರಣ ಏನಿದೆ ಅದು ವಿಚಾರಣಾ ಹಂತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅವರಿಂದ ಬರೋಬ್ಬರಿ 1.5 ಕೋಟಿ ಹಣವನ್ನು ಪಡೆದುಕೊಂಡು ಪ್ರಮೋಷನನ್ನು ಮಾಡಿದ್ದಾರೆ, ಪ್ರಮೋಷನನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದರು. ಅದರಲ್ಲೂ 1,60,00,000 ಹಣವನ್ನು ಮುಖ್ಯ ಕಾರ್ಯದರ್ಶಿಯಾದಂಥ ಶಾಲಿನಿ ರಜನೀಶ್ ಅವರಿಗೆ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಅವ್ರದ್ದು ಯಾವುದು ಖಾದಿ ಗ್ರಾಮೋದ್ಯೋಗ ಇಲಾಖೆಗೆ ಸೇರಿದಂಥ ಕಾರಿನಲ್ಲಿ ಹಣವನ್ನು ಸಾಗಿಸಿ ಯಾವ ಅಧಿಕಾರಿಗಳಿಗೆ ತಲುಪಿಸಬೇಕು ಆ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಖಾದಿ ಗ್ರಾಮೋದ್ಯೋಗ ಇಲಾಖೆಯ ಒಂದು ವಾಹನ, ಅದರ ನಂಬರ್ ಸಹಿತ ಇವರು ಒಂದು ಆರೋಪವನ್ನು ಸಹ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಡಿಯೋ ಕ್ಲಿಪ್ಸು ಸಹ ವೈರಲ್ ಆಗ್ತಾ ಇತ್ತು. ಅದು ಏನು DB ನಟೇಶ್ ಅವರು ಮಾತನಾಡಿದಂಥ ಆಡಿಯೋ. ಆ ಸಂದರ್ಭದಲ್ಲಿ ಅದರಲ್ಲಿ ಹೇಗಾದರೂ ಮಾಡಿ ಸ್ನೇಹಮಯಿ ಕೃಷ್ಣ ಅವರನ್ನು ನಮ್ಮ ಕಾಂಟ್ಯಾಕ್ಟ್ ಮಾಡಿಸ್ಬೇಕು, ಅದು ಯಾಕೆಂದರೆ ಸಂಧಾನ ಮಾಡುವಂಥ ಮಾತುಗಳು ಅಲ್ಲಿಗೆ ಆಡಿಯೋ ಕ್ಲಿಪ್ಸ್ನಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ತಮ್ಮ ವಿರುದ್ಧ ಪದೇ ಇವರು ದೂರುಗಳನ್ನು ಕೊಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಸಲ್ಲಿಸಿದಂಥ B ರಿಪೋರ್ಟ್ ಪ್ರಶ್ನೆ ಮಾಡಿ ಏನೋ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು, ಅದನ್ನು ಸಹ ಕೋರ್ಟ್ ಎತ್ತಿಡ್ದಿತ್ತು. ಹಾಗಾಗಿ ಮತ್ತೊಂದು ರೀತಿಯಾಗಿ ಏನು ಸಮಸ್ಯೆ ಉಂಟು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ DB ನಟೇಶ್ ಅವರು ಸ್ನೇಹಮಯಿ ಕೃಷ್ಣವನ್ನು ಸಂಪರ್ಕ ಮಾಡಿ ಕಾಂಪ್ರಮೈಸ್ ಆಗೋದಕ್ಕೆ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಆ ಆಡಿಯೋ ಕ್ಲಿಪ್ನಲ್ಲಿ ಇತ್ತು. ಆದರೆ ಆ ಆಡಿಯೋ ಕ್ಲಿಪ್ಪು ಅದರಲ್ಲಿ ಮಾತನಾಡ್ತಿರ್ತಕ್ಕಂಥ ಒಂದು ವ್ಯಕ್ತಿ ನಾನಲ್ಲ ಅನ್ನೋ ನಿಟ್ಟಿನಲ್ಲಿ CCB ಸೈಬರ್ ಕ್ರೈಮ್ ಪೊಲೀಸರಿಗೆ ನಟೇಶ್ ಅವರು ದೂರನ್ನು ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದರು. ಅದನ್ನು ಪರಿಶೀಲನೆ ಮಾಡಿದಂಥ CCBಯ ಸೈಬರ್ ಕ್ರೈಮ್ ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನ ಕೋರ್ಟ್ಗೆ ಬಂದಿದ್ದಂಥ ಸ್ನೇಹಮಯಿ ಕೃಷ್ಣ ಅವರನ್ನು ವಶಕ್ಕೆ ಪಡೆದು ತನಿಖೆಯನ್ನು ಕೈಗೊಂಡಿದ್ದರು. ಬಳಿಕ ಅವರ ವಿರುದ್ಧ ಏನೆಲ್ಲ ಗಂಭೀರ ಆರೋಪಗಳನ್ನು ಮಾಡಿದರು. ಒಂದು ಕೇವಲ ಆಡಿಯೋ ಕ್ಲಿಪ್ಸ್ ಮಾತ್ರ ನಕಲಿಯಾಗಿ ಮಾಡಿಲ್ಲ, ಜೊತೆಗೆ ವಾಹನವನ್ನು ಅಂದರೆ ಇಲಾಖೆಯ ವಾಹನವನ್ನು ಬಳಸ್ಕೊಂಡು ಹಣವನ್ನು ಸಾಗಾಟ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ, ಅದು ಸುಳ್ಳು ಅಂತಕ್ಕಂಥದ್ದು. ಅದಕ್ಕೆ ಬೇಕಾದಂಥ ಪೂರಕವಾದಂಥ ದಾಖಲೆಗಳನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಎಲ್ಲ ಒಂದು ಆಡಿಯೋ ಕ್ಲಿಪ್ಸನ್ನು ಇರ್ಬೋದು, ದಾಖಲೆಗಳನ್ನು ನಕಲಿ ಮಾಡಿ ಇವರಿಂದ ಹಣವನ್ನು ಪಡೆಯೋದಕ್ಕೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ರು ಅಂತಕ್ಕಂಥ ಆರೋಪವನ್ನು ನಟೇಶ್ ಅವರು ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಂಧನಕ್ಕೊಳಗಾದಂಥ ಸ್ನೇಹಮಯಿ ಕೃಷ್ಣ ಅವರನ್ನು ತಡರಾತ್ರಿವರೆಗೂ ಸಹ ವಿಚಾರಣೆ ಮಾಡಿದ್ದಾರೆ. ಅದರ ಜೊತೆಗೆ ಕೋರ್ಟ್ನಿಂದ ಅನುಮತಿಯನ್ನು ತೆಗೆದುಕೊಂಡು ಬೆಂಗಳೂರಿನ ಒಂದು ಮನೆ ಜೊತೆಗೆ ಮೈಸೂರಿನಲ್ಲಿರ್ತಕ್ಕಂಥ 2 ಮನೆಗಳಲ್ಲೂ ತೀವ್ರ ತಲಾಶ್ ಮಾಡಿದ್ದಾರೆ. ಈತ ಆಡಿಯೋ ಕ್ಲಿಪ್ಪನ್ನು ಏನು ವೈರಲ್ ಮಾಡೋದಕ್ಕೆ ಅಥವಾ ಮಾಧ್ಯಮಗಳಿಗೆ ಬಿಡುಗಡೆ ಮಾಡೋಕ್ಕಿಂತ ಮುಂಚಿತವಾಗಿ ಎಡಿಟನ್ನು ಮಾಡಿದ್ದಾರೆ. ಹೀಗಾಗಿ ಸಂಪೂರ್ಣ ಆಡಿಯೋ ಕ್ಲಿಪ್ಪು ಯಾವ ಡಿವೈಸಲ್ಲಿ ರೆಕಾರ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಮನೇಲಿರ್ತಕ್ಕಂಥ ಕಂಪ್ಯೂಟರ್ ಇರ್ಬೋದು, ಬೇರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳೇನಿದ್ವು ಅವೆಲ್ಲವನ್ನು ಸಹ ವಶಕ್ಕೆ ಪಡೆದಿರ್ತಕ್ಕಂಥ CCB ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾತ್ರಿ ನಟೇಶ್ ಅವರನ್ನು ಸಹ CCB ಕಚೇರಿಗೆ ಕರೆದು ಒಂದು ವಿಚಾರಣೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಟೇಶು ನನ್ನ ಆಡಿಯೋ ಅಲ್ಲ ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಟ್ಟರೆ, ಅದಕ್ಕೆ ತದ್ವಿರುದ್ಧವಾಗಿ ಏನು ಈ ಹಿಂದೆ ಬಂಧನಕ್ಕೊಳಗಾಗಿಂತ ಮುಂಚಿತವಾಗಿ ಒಂದು ಆರೋಪವನ್ನು ಮಾಡಿದ್ರು, ಅದು ನಟೇಶ್ ಅವರದ್ದೇ ಆಡಿಯೋ ಅನ್ನೋದನ್ನು ಅವರು ಪಟ್ಟಾಗಿ ಇಟ್ಕೊಂಡಿದ್ದಾರೆ. ನೀವೇನೇ ಪ್ರಶ್ನೆಗಳು ಕೇಳಿದ್ರು ಸಹ ಅಷ್ಟೇ, ನನ್ನಿಂದ ಬರ್ತಕ್ಕಂಥ ಉತ್ತರ ಇದು ನಟೇಶ್ ಅವರ ಆಡಿಯೋನೇ. ಅವರಿಂದ ಏನು ಪ್ರಮೋಷನ್ಗಾಗಿ ಹಣವನ್ನು ಬೆಂಗಳೂರಿನಿಂದ 1,60,00,000 ತಲುಪಿಸಿದ್ದಾರೆ ಮೈಸೂರಿಗೆ, ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ನನ್ನ ಬಳಿ ಇದೆ ಅಂತಕ್ಕಂಥ ಒಂದು ಹೇಳಿಕೆಗಳನ್ನು, ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲದೆ ಏನು ಮೊದಲಿಗೆ ಆರೋಪವನ್ನು ಮಾಡೋದು ಅದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಏನು ಇಲ್ಲಿ ಸ್ನೇಹಮಯಿ ಕೃಷ್ಣ ಆರೋಪ ಮಾಡ್ತಕ್ಕಂಥದ್ದು, ಅವ್ರು ಕೊಟ್ಟಿರ್ತಕ್ಕಂಥ ಎವಿಡೆನ್ಸು ಸತ್ಯನ ಅಥವಾ ಸುಳ್ಳು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಆಡಿಯೋ ಡಿವೈಸು ಮತ್ತು ಅವರು ಲೀಕ್ ಮಾಡಿದಂಥ ಏನು ನಟೇಶ್ ಮಾತನಾಡಿದ್ದಾರೆ ಅನ್ನಲಾಗ್ತಕ್ಕಂಥ ವಿಡಿಯೋಗಳನ್ನು FSLಗೆ ಕಳಿಸೋದಕ್ಕೆ ಈಗ ಸಿದ್ಧತೆಗಳನ್ನು ಸಹ ಮಾಡ್ತಾ ಇರ್ತಕ್ಕಂಥ. ಮತ್ತೊಂದು ಕಡೆ ನಟೇಶ್ ಅವರ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯನ್ನು ಸಂಭಾಷಣೆಯನ್ನು ಮಾಡಿದ್ದ ಅವರನ್ನೂ ಸಹ ಈಗ CCB ಅಧಿಕಾರಿಗಳು ಕರೆದು ವಿಚಾರಣೆಗೆ ನಡೆಸೋದಕ್ಕೆ ಸಿದ್ಧತೆಗಳನ್ನು ಕೈಗೊಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಕೆಲವೊಂದಷ್ಟು ಡೇಟಾಗಳನ್ನು, ಯಾಕೆಂದರೆ ಈ ಒಂದು ಪ್ರಕರಣದ ನೆಪದಲ್ಲಿ ಏನು ಮೈಸೂರಿನ ಮನೆಗಳಲ್ಲಿ ದಾಳಿ ಮಾಡಿದಂಥ CCB ಅಧಿಕಾರಿಗಳು ಅಲ್ಲಿದ್ದಂಥ ಬೇರೆ ಪ್ರಕರಣಗಳ ದಾಖಲೆಗಳನ್ನೂ ವಶಕ್ಕೆ ಪಡೆದಿದ್ದಾರೆ, ಅದನ್ನು ನಾಶಪಡಿಸುವ ಉದ್ದೇಶದಿಂದ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪತ್ನಿ ಜೊತೆಗೆ ಮಗ ಆದಂಥ ಅವರು ಆರೋಪವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈ ಪ್ರಕರಣದಲ್ಲಿ ಯಾಕಂತಂದರೆ ಈ ಹಿಂದೆ ಲೋಕಾಯುಕ್ತ ತನಿಖೆ ನಡೆದಾಗ B ರಿಪೋರ್ಟ್ ಸಲ್ಲಿಸಿದ್ರು. B ರಿಪೋರ್ಟನ್ನು ಜನಪ್ರತಿನಿಧಿಗಳ ನ್ಯಾಯಾಲಯವು ಸಹ ಎತ್ತಿಡಿದಿತ್ತು. ಆದರೆ ಅಲ್ಲಿ ಏನೂ
ಪಾಲ್ಗೊಳ್ಳೋದಕ್ಕೆ ಆಗಲಿಲ್ಲ. ಹಾಗಾಗಿ ಬೇರೊಂದು ತಂತ್ರಗಾರಿಕೆಯನ್ನು ನಡೆಸಿ ನಟೇಶ್ ಅವರ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ರು. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತ್ಕೊಂಡಿದ್ರು ಅಂತಕ್ಕಂಥ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಅಪ್ಲೋಡ್ ಮಾಡಿದ್ರು ಆ ಡಾಕ್ಯುಮೆಂಟ್ಸನ್ನು CCBಯ ಸೈಬರ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಆತನ ಮನೆಯಲ್ಲಿ ಸಿಕ್ಕಂಥ ಕೆಲವೊಂದು ದಾಖಲೆಗಳನ್ನು ಸಹ ವಶಕ್ಕೆ ಪಡೆದು ತನಿಖೆಯನ್ನು ಮುಂದೂಡಿಸಿದ್ದಾರೆ. ಇಲ್ಲಿ ನೋಡಬೇಕು, ಯಾಕೆಂತಂದರೆ ಪಟ್ಟು ಬಿಡದೆ ಇದು ನಟೇಶು ನಕಲಿ ಆಡಿಯೋ ಅಂತ ಇದ್ದಾರೆ, ಆದರೆ ಸ್ನೇಹಮಯಿ ಕೃಷ್ಣ ಅದು ಅಸಲಿ ಆಡಿಯೋ. ಅದರ ಬಗ್ಗೆ ನೀವು ಏನೇ ತನಿಖೆ ನಡೆಸಿದ್ರು ನಾನು ಅದಕ್ಕೆ ಬದ್ಧ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಶ್ರುತಿ, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.